ಈಗೇನು ನನ್ನ ಹತ್ರ ಜಗಳ ಮಾಡ್ಬೇಕು ಅಂತಾನೆ ನಿಂತಿದ್ಯಾ? ತಿದ್ಕೊಳ್ಳೋರ್ಗಾದ್ರೆ ಬೈದು ಬುದ್ಧಿ ಹೇಳ್ಬೋದು. ನಿನ್ನಂತವಳಿಗೆ ಏನ್ ಬೈದ್ ಏನ್ ಪ್ರಯೋಜನ? ಅಶ್ವಿನ್, ನಿಂದೆಷ್ಟಿದ್ಯೋ ಅಷ್ಟು ನೋಡ್ಕೊ. ನನ್ನ ಹೆಂಡತಿ ತಂಟೆಗೆ ಬಂದ್ರೆ ಸರಿ ಇರಲ್ಲ. ಸಾಕ್ ಸುಮ್ನಿರ. ಮಾತೆತ್ತಿದ್ರೆ ಹೆಂಡತಿ ಹೆಂಡತಿ ಹೆಂಡತಿ. ಏನ್ ಸೀಮೆಗಿಲ್ದಾರೆ ಹೆಂಡತಿನ ಇವಳು? ಹೌದು, ಏನೀಗ? ನೀನ್ ಹಿಂಗೆ ಇವಳನ್ನ ವಹಿಸ್ಕೊಂತೀರಾ? ಒಂದಿನ ನಿನ್ನೇ ನುಂಗಿ ನೀರ್ ಕುಡಿದ್ಬಿಡ್ತಾಳೆ. ರಾಕ್ಷಸಿ ರಾಕ್ಷಸಿ ಇವಳು. ಇವಳಿಗೆ ಮನೆಯವ್ರ ನೆಮ್ಮದಿ ಹಾಳು ಮಾಡೋದ್ರಲ್ಲಿ ಒಂಥರ ನೆಮ್ಮದಿ ಇದೆ. ಏನು ಅಂದೆ? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ, ಏನೋ ನಿಮ್ಮಿಬ್ಬರದು. ಅಣ್ಣ ನೋಡೋಣ ಇಷ್ಟೆಲ್ಲ ಆದ್ರೂ ಇವಳು ಹೆಂಗ್ ವಹಿಸ್ಕೊಂಡ್ ಬರ್ತಿದ್ದಾನೆ ಇವನು ಅಂತ. ಅವನ ಹತ್ರ ಏನ್ ಮಾತು ಅರ್ಜುನ್? ನೀನ್ ಹೋಗು, ಅದಕ್ಕೇನು ಸಮಾಧಾನ ಮಾಡು. ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೋವರ್ಗೂ ಅದಕ್ಕೇನು ಸ್ವಲ್ಪ ಹುಷಾರಾಗಿ ನೋಡ್ಕೋ. ಸೇವಂತಿ, ನಿನ್ ಕತೆ ಮುಗೀತು. ಕಂದ, ಅಜ್ಜಿ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅರ್ಜುನ್ ಬರೋದು ಸ್ವಲ್ಪ ಲೇಟ್ ಆಗಿದ್ರು ನಿನಗ್ ನೀನೇ ಅಪಾಯ ಮಾಡ್ಕೊಂಡ್ಬಿಡ್ತಿದ್ದಲ್ಲೇ. ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತಾದ್ರೂ ಹೇಳೆ, ಅದನ್ನಾದ್ರೂ ಹೇಳು. ಅದನ್ನ ಯಾವ ಬಾಯಲ್ಲಿ ಹೇಳಿ ಅಜ್ಜಿ? ನನ್ ಮನ್ಸಲ್ಲಿ ಆಗ್ತಿರೋದನ್ನ ನಿಮ್ ಹತ್ರ ಹೇಳ್ಬಿಟ್ರೆ ನೀವು ನಿಂತಿರೋ ಜಾಗದಲ್ಲೇ ಎದೆ ಹೊಡ್ಕೊಂಡು ಸತ್ತು ಹೋಗ್ತೀರಾ. ನನ್ ಮೊಮ್ಮಗಳು ಇಷ್ಟೊಂದು ಕ್ರೂರಿನ ಅಂತ ಏನ್ ಯೋಚನೆ ಮಾಡ್ತಾ ಇದೆಯಾ ಸೇವಂತಿ? ನೋಡು, ಈ ಮನೇಲಿ ಯಾರಿಗೆ ತೊಂದ್ರೆ ಆದ್ರೂ ಅದನ್ನ ಸರಿ ಮಾಡ್ತಾ ಇದ್ದೋಳು ನೀನು. ಆದ್ರೆ ನೀನೇ ಈ ರೀತಿ ಒದ್ದಾಡ್ತಿದ್ರೆ ಈ ಮನೇನು ಒದ್ದಾಡೋಗುತ್ತೆ ಕಡೆ. ಅಜ್ಜಿ, ನನ್ಗ್ಯಾಕೋ ನಾನ್ ಸಾಯೋವರೆಗೂ ಇದೆಲ್ಲ ಸರಿ ಹೋಗಲ್ಲ ಅಂತ ಅನಿಸ್ತಾ ಇದೆ. ಬಿಡ್ತು ಬಿಡ್ತು ಅನ್ನು, ಯಾಕೆ ಸಾಯೋ ಮಾತಾಡ್ತೀಯ? ನನಗ್ ಬದುಕೋ ಆಸೆ ಹೋಗ್ತಿದೆ ಅಜ್ಜಿ. ಯಾಕೆ? ಪ್ರಿಯಾ ಏನಾದ್ರೂ ಕಾಣಿಸ್ಕೊಂತಾ ಇದ್ದಾಳ? ಅವಳೇನಾದ್ರೂ ನಿಂಗೆ ತೊಂದರೆ ಕೊಡ್ತಾ ಇದ್ದಾಳ? ನನ್ನ ಹತ್ರ ಬಂದ್ಬಿಡು ಅಂತ ಏನಾದ್ರೂ ಕರೀತಿದ್ದಾಳೇನೆ? ನನಗೇನು ಗೊತ್ತಾಗ್ತಿಲ್ಲ ಅಜ್ಜಿ. ಒಂದೊಂದ್ಸಲ ನನಗೇನಾಗ್ತಿದೆ, ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಒಂದು ಗೊತ್ತಾಗ್ತಿಲ್ಲ. ಅಜ್ಜಿ, ಅರ್ಜುನ್, ಇಲ್ಲ ಮಾಡ್ತಿದ್ಯಾ? ಹೋಗ್ ಮಲ್ಕೋ. ಸೇವಂತಿ, ಇವ್ಳನ್ನ ನಾನ್ ಸಮಾಧಾನ ಮಾಡ್ತೀನಿ ಅಜ್ಜಿ, ನೀನ್ ಹೋಗ್ ಮಲ್ಕೋ. ಇಷ್ಟೆಲ್ಲ ನೋವಿಟ್ಕೊಂಡು ನನ್ನ ಹತ್ರ ಯಾಕೇನು ಹೇಳಲಿಲ್ಲ? ನನಗೆಲ್ಲ ಗೊತ್ತಾಯ್ತು. ಅಶ್ವಿನ್ ಎಲ್ಲ ಹೇಳ್ದ. ಅರ್ಜುನ್ ಸರ್, ಅರ್ಜುನ್ ಸರ್, ನನಗೆ ತುಂಬಾ ಭಯ ಆಗ್ತಿದೆ ಅರ್ಜುನ್ ಸರ್. ನಾನು ನಮ್ಮ ಕೃಷ್ಣನ್ಗೆ ಏನಾದ್ರೂ ಮಾಡ್ಬಿಡ್ತೀರಾ ಅಂತ ತುಂಬಾ ಟೆನ್ಷನ್ ಆಗ್ತಿದೆ. ಹೇಳಿ ಸರ್, ನಾನೇ ಕೃಷ್ಣನ ಕೊಂದ್ಬಿಡ್ತೀನಾ? ಹೇಳಿ ಸರ್. ಇಲ್ಲ ಸೇವಂತಿ, ಪ್ರಪಂಚದಲ್ಲಿ ಯಾವ ತಾಯಿನೂ ಮಗುನ ಸಾಯಿಸೋದಿಲ್ಲ. ಆದ್ರೆ ನನಗೆ ಹಾಗನ್ನಿಸ್ತಿದ್ಯಲ್ಲ ಸರ್, ಯಾಕೆ? ಅಯ್ಯೋ ದೇವ್ರೆ, ಏನ್ ಮಾತಾಡ್ತಾ ಇದ್ದಾಳೆ ಇವಳು? ಅರ್ಜುನ್ ಸರ್ ನೋಡಿ, ನಿಮ್ ಕಾಲಿಗೆ ಬೀಳ್ತೀನಿ, ಹೇಗಾದ್ರೂ ಮಾಡಿ ನನ್ನಿಂದ ನನ್ನ ಮಗುನ ಕಾಪಾಡಿ.
ನಮ್ಮ ಮಗುಗೇನಾದ್ರೂ ಆದ್ರೆ ಖಂಡಿತವಾಗ್ಲೂ ನಾನಂತೂ ಬದುಕಿರೋದಿಲ್ಲ. ನನ್ ಸತ್ತೇ ಹೋಗ್ತೀನಿ ಸರ್. ಸೇವಂತಿ, ಸಾಯೋ ಮಾತು ಯಾಕೆ ಆಡ್ತಿದ್ಯಾ? ನೀನ್ ಸಾಯ್ಲಿ ಅಂತನಾ ಇಷ್ಟು ಕಷ್ಟಪಟ್ಟು ಮಗುನ ಹುಡ್ಕೊಂಡು ಕರ್ಕೊಂಡ್ ಬಂದಿದ್ದು? ಸರ್, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಹಾಗೆ ನೀವ್ ಕರ್ಕೊಂಡ್ ಬಂದ್ರು ನನಗ್ ತಾಯ್ತನ ಅನುಭವಿಸೋ ಅದೃಷ್ಟನ ಆ ದೇವ್ರ ನನ್ನ ಹಣೆನಲ್ಲೇ ಬರ್ದಿಲ್ವಲ್ಲ. ಸರಿ ಹೋಗುತ್ತೆ ಸೇವಂತಿ, ಎಲ್ಲ ಸರಿ ಹೋಗುತ್ತೆ. ಅಷ್ಟರಲ್ಲಿ ಕೃಷ್ಣನ್ಗೆ ಏನಾದ್ರೂ ಆಗೋದ್ರೆ? ನಾನಿಲ್ವಾ? ಯಾವುದೇ ಕಾರಣಕ್ಕೂ ಕೃಷ್ಣನ್ಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಏನು ಆಗಕ್ ಬಿಡಲ್ಲ. ನಿಮ್ಮಿಬ್ಬರನ್ನ ನಾನು ಉಳಿಸ್ಕೋತೀನಿ ಸೇವಂತಿ. ಮಗು ನುಡ್ಸಿ ಸರ್, ಮಗು ನುಡ್ಸಿ. ನನ್ಗೇನಾದ್ರೂ ಚಿಂತೆ ಇಲ್ಲ. ನನ್ನಂಥವಳು ಯಾರಿಗ್ ಬೇಕು ಸರ್? ನನಗ್ ಬೇಕು ಸೇವಂತಿ. ಬೇಡ ಸರ್, ನೀವು ನನ್ನನ್ನು ಹಚ್ಕೋಬೇಡಿ. ನಾನು ಒಳ್ಳೆಯವಳಲ್ಲ ಸರ್. ಮಗುನ ಕಾಡ್ತಿರೋ ಹಾಗೆ ನಿಮ್ಮನ್ನ ಯಾವಾಗ ಕಾಡಕ್ ಶುರು ಮಾಡ್ತೀನೋ ಗೊತ್ತಿಲ್ಲ. ಯಾಕೆ ಸೇವಂತಿ ಬರೀ ನೆಗೆಟಿವ್ ಆಗಿ ಯೋಚಿಸ್ತೀಯಾ? ಇತ್ತೀಚೆಗೆ ನನ್ ಮೇಲೆ ನನಗೆ ಅನುಮಾನ ಬರೋದಕ್ ಶುರು ಆಗಿದೆ. ಇವತ್ತು ನನ್ ಮಗುನೇ ನನಗೆ ಶತ್ರುವಾಗಿ ಕಾಣಿಸ್ತಾ ಇದೆ. ನಾಳೆ ಕಟ್ಕೊಂಡ್ ಗಂಡನು ನನಗ್ ಶತ್ರುವಾಗಿ ಕಾಣಿಸ್ಬಹುದಲ್ಲ. ಹಾಗೆ ನಾಡಿದ್ದು ಮನೆಯವರೆಲ್ಲ ನನ್ನನ್ನ ದ್ವೇಷ ಮಾಡೋದಕ್ ಶುರು ಮಾಡಬಹುದು. ನನ್ ಮನ್ಸು ಯಾವಾಗ ಹೇಗಿರುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೇವಂತಿ, ಆ ಥರ ಎಲ್ಲ ಏನೂ ಆಗಲ್ಲ. ನೋಡು, ಸದ್ಯಕ್ಕೆ ನಮ್ಗೆ ಪ್ರಾಬ್ಲಮ್ ಮಾತ್ರ ಕಣ್ಮುಂದೆ ಕಾಣಿಸ್ತಿದೆ. ಅದಕ್ಕೆ ಹೀಗೆಲ್ಲ ಅನ್ನಿಸ್ತಾ ಇದೆ. ಆದ್ರೆ ಯಾವುದಕ್ಕೆ ಏನ್ ಕಾರಣ ಅಂತ ಗೊತ್ತಾದ್ರೆ ಪರಿಹಾರನೂ ನಮಗ್ ಸಿಗುತ್ತೆ. ಅದನ್ನ ನಾನ್ ಕಂಡು ಹಿಡಿತೀನಿ. ಸಮಸ್ಯೆ ಅಂದ್ರೆ ಅದ್ಯಾರಿಂದ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಳ್ಳ ಬೇಜಾರು ಮಾಡ್ಕೊಂತಾನಿಂತ ನಾವು ಸುಮ್ಮನಿದ್ರೆ ಬರ್ತಾ ಬರ್ತಾ ಅವಳ ಆಟ ಜಾಸ್ತಿ ಆಯ್ತು. ಅದೇನೋ ಹೇಳ್ತಾರಲ್ಲ, ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ತೊಣ್ಣೆ ಪೆಟ್ಟು ಅಂತ. ಇವಳಿಗೆ ಒಡದೆ ಬುದ್ಧಿ ಕಲಿಸ್ಬೇಕು. ನಾಳೆನೆ ಅವಳಿಗೆ ಬುದ್ಧಿ ಕಲಿಸ್ತೀನಿ.